ಅಫಜಲಪುರ ಪೊಲೀಸ್ ಠಾಣೆ ವತಿಯಿಂದ ಶ್ರೀ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ. ಪಿಎಸ್ಐ ಸೋಮಲಿಂಗ ಒಡೆಯರ್ ಅವರು ಮಾತನಾಡಿ, ಗಣೇಶ ಪ್ರತಿಷ್ಠಾಪನೆಯಿಂದ ಹಿಡಿದು ವಿಸರ್ಜನೆಯವರೆಗೂ ಯಾವುದೇ ರೀತಿಯ ಗೊಂದಲವಾಗದಂತೆ ಯುವಕರು ಹಬ್ಬ ಆಚರಿಸಬೇಕು. ಸಾಹಸ ಕೆಲಸಕ್ಕೆ ಮುಂದಾಗಿ ಕಾನೂನು ಉಲ್ಲಂಘಿಸಿದರೆ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದೆಂದು ಸೂಚಿಸಿದರು. ಹಮ್ಮಿಕೊಂಡಿದ್ದ ಶಾಂತಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಸಿಪಿಐ ಚೆನ್ನಯ್ಯ ಹಿರೇಮಠ್, ಹಬ್ಬದ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳಬೇಕು. ಯಾರಾದರೂ ಕಾನೂನು ಕೈಗೆತ್ತಿಕೊಂಡರೆ, ಜನರಿಗೆ ತೊಂದರೆ ನೀಡಿದರೆ ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಪಟ್ಟಣದ ಮುಸ್ಲಿಂ ಸಮುದಾಯದವರು ಈದ್ ಮಿಲಾದ್ ಹಬ್ಬವನ್ನ ಶಾಂತಿಯುತವಾಗಿ ಆಚರಿಸಬೇಕು. ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡಬಾರದೆಂದರು. ಸೈಫನ್ ಮುಲ್ಲಾ, ಜಿಕೆ ನ್ಯೂಸ್ ಕನ್ನಡ, ಅಫಜಲಪುರ. ವಿವಿಧ ಧರ್ಮಗಳ ಮುಖಂಡರುಗಳು ಓವರ್ ನೈಟ್ ಅಲ್ಲಿ ಮಧ್ಯರಾತ್ರಿಯಲ್ಲೇ ತಾವು ಪೊಲೀಸ್ ಸ್ಟೇಷನ್ ಹತ್ರ ಬಂದು ಅದು ಯಾವುದೇ ರೀತಿಯ ಒಂದು ಹರಡದಂತೆ, ಬೇರೆ ಬೇರೆ ಸುದ್ದಿ ಹರಡದಂತೆ ತಾವು ವಿಚಾರ ಮಾಡಿಕೊಂಡು ಸಮಯೋಚಿತವಾಗಿ ಎಂಟ್ರಿಯಾಗಿ ಪ್ರವೇಶ ಮಾಡಿ ಅದು ಎಲ್ಲೂ ಸಹ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಂಡಿದ್ದೇವೆ. ಹಾಗಾಗಿ ಅದೇ ರೀತಿಯ ಒಂದು ಸಹಕಾರವನ್ನು ಪೊಲೀಸ್ ಇಲಾಖೆ ತಮ್ಮೆಲ್ಲರಿಂದ ಕೂಡ ನಾವು ಬಯಸ್ತಾ ಇದ್ದೇವೆ. ಅದೇ ರೀತಿ ಸಹಕಾರನ ತಾವು ಕೂಡ ಕೊಡಬೇಕು. ವಿಶೇಷವಾಗಿ ಯಾವುದೇ ಒಂದು ಗಣೇಶ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಒಂದು ವೇಳೆ ಖಾಸಗಿ ಸ್ವತ್ತಿನಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡೋದಿದ್ರೆ ಮಾಲಕರ ಪರ್ಮಿಷನ್ ಅಂದರೆ ಪರವಾನಗಿ ಕಡ್ಡಾಯ, ಮತ್ತು KV ಜೆಸ್ಕಾಮಿಂದ ಪರ್ಮಿಷನ್ ಕಂಪಲ್ಸರಿ ತಗೊಳ್ಳೇಬೇಕು. ಮತ್ತು ಅದು ಒಂದು ವೇಳೆ ಸಾರ್ವಜನಿಕ ಸ್ವತ್ತಾಗಿತ್ತು ಅಂತಂದರೆ, ಅದು ಅಫಜಲಪುರ ಪಟ್ಟಣದಲ್ಲಾಗಿತ್ತು ಅಂತಂದರೆ ಮುನ್ಸಿಪಲ್ ಕಚೇರಿಯಿಂದ, ಮತ್ತು ಪಟ್ಟಣ ಪಂಚಾಯಿತಿ ಅಥವಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇತ್ತಪ್ಪ ಅಂತಂದರೆ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಅನುಮತಿಯನ್ನು ಕಡ್ಡಾಯವಾಗಿ ಪಡೆದುಕೊಳ್ಳಲೇಬೇಕು. ಒಂದು ವೇಳೆ ಮಾಲೀಕರ ಅನುಮತಿ ಇರಲಾರ್ದಂಗೆ ಗಣೇಶ ಪ್ರತಿಷ್ಠಾಪನೆ ಮಾಡ್ತೀರಿ, ಯಾರೋ ಮಾಲೀಕರು ಬಂದು ನಮ್ಗೆ ಗೊತ್ತೇ ಇಲ್ಲ ಸರ್ ಇಟ್ಟಿದ್ದಾರೆ ಅಂತೇಳಿ ಯಾರಾದರೂ ಬಂದು ಸಮಸ್ಯೆ ಮಾಡಿದ್ರಪ್ಪ ಅಂತಂದರೆ ಅದಕ್ಕೆ ನೆಕ್ಸ್ಟ್ ನಾವು ಇಟ್ಟಿರ್ತಕ್ಕಂಥ ಗಣೇಶನ ತೆಗೆಸ್ತಕ್ಕಂಥದ್ದು ಅಥವಾ ಏನೋ ಮಾಡ್ತಕ್ಕಂಥದ್ದಕ್ಕೆ ದಯಮಾಡಿ ಯಾರು ಕೂಡ ಅವಕಾಶ ಮಾಡಿಕೊಡಬಾರ್ದು. ನೆಕ್ಸ್ಟ್ ಅಲ್ಲಿ KVಯಲ್ಲಿ ಅನಧಿಕೃತವಾಗಿ ನೀವು ಕನೆಕ್ಷನ್ ತಗೊಳ್ತೀರಿ, ಏನಾದರೂ ಒಂದು ಎಲೆಕ್ಟ್ರಿಕ್ಯೂಷನ್ ಅಥವಾ ಏನೋ ಒಂದು ಅವಘಡಗಳಾದಪ್ಪ ಅಂತಂದರೆ ನಾಳೆ ಯಾವುದೇ ಇಲಾಖೆಗಳು ಅದಕ್ಕೆ ಜವಾಬ್ದಾರಿ ಆಗೋದಿಲ್ಲ. ಹಂಗಾಗಿ ಪ್ರಯರ್ ಪರ್ಮಿಷನ್ ಮುಂಚಿತವಾಗಿ ಜೆಸ್ಕಾಮಿಂದ ತಾವು ದಯಮಾಡಿ ಪರ್ಮಿಷನ್ನ ಕಂಪಲ್ಸರಿ ತಗೊಳ್ಳೇಬೇಕು. ಮತ್ತು ಅದಾದ ನಂತರ ವಿಸರ್ಜನೆ ದಿನಾಂಕ ಏನಿದೆ ನಿಗದಿಪಡಿಸಿದ ಯಾವ ಒಂದು ದಿನಾಂಕದಲ್ಲಿ ನೀವು ಬರ್ಕೊಟ್ಟಿರ್ತೀರಿ, ಮುಚ್ಚಳಿಕೆಯನ್ನು ಪೊಲೀಸ್ ಇಲಾಖೆಗೆ ಬರ್ಕೊಟ್ಟಿರ್ತೀರಿ, ಅದೇ ದಿನಾಂಕದಂದು ನೀವು ವಿಸರ್ಜನೆ ಕಾರ್ಯಕ್ರಮವನ್ನು ಇಟ್ಕೋಬೇಕಾಗ್ತದೆ. ನೀವು ಒಂದು ವೇಳೆ ದಿನಾಂಕಗಳನ್ನು ಹೆಚ್ಚು ಕಡಿಮೆ ಮರು ನಿಗದಿ ಮಾಡ್ಕೊಂಡ್ರೆ ನಾವು ಬಂದೋಬಸ್ತ್ ವ್ಯವಸ್ಥೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ನಾವು ಅಡ್ವಾನ್ಸ್ ಆಗಿ ನಮ್ಮ ವ್ಯಾಪ್ತಿಯಲ್ಲಿ ಇಟ್ಟಿರ್ತಕ್ಕಂಥ ಗಣೇಶಗಳಿಗೆ ಯಾವ ರೀತಿ ಬಂದೋಬಸ್ತ್ ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ನಮ್ಮ ಮೇಲಾಧಿಕಾರಿಗಳ ಕಚೇರಿಗೆ ನಾವು ಅಡ್ವಾನ್ಸ್ ಆಗಿ ನಿವೇದನೆ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಿಗದಿಪಡಿಸಿದ ದಿನಾಂಕದಂದು ಹೊರತುಪಡಿಸಿ ಬೇರೆ ಬೇರೆ ದಿನಾಂಕಗಳಿಗೆ ನೀವೇ ಒಂದು ನಿರ್ಧಾರ ಮಾಡಿಕೊಂಡು ಗಣೇಶ ವಿಸರ್ಜನೆ ದಿನಾಂಕವನ್ನು ಬದಲಾವಣೆ ಮಾಡ್ತಕ್ಕದ್ದಲ್ಲ. ಒಂದು ವೇಳೆ ಬದಲಾವಣೆ ಮಾಡಿಕೊಂಡು ಅಲ್ಲಿ ಏನಾದರೂ ಅವಘಡಗಳಾದರೆ ಕನ್ಸರ್ನ್ ಯಾರು ನೀವು ಆಯೋಜಕರಿರ್ತೀರಿ ಅವರೇ ಜವಾಬ್ದಾರಿತವಾಗಿರ್ತೀರಿ. ಮತ್ತು ರಾತ್ರಿ ಗಣೇಶ ಪೆಂಡಾಲ್ ಹತ್ರ ನೀವು ಸ್ವಯಂ ಸೇವಕರು ಕಡ್ಡಾಯವಾಗಿ ಇರಲೇಬೇಕು. ಆ ಗಣೇಶನ ಮೂರ್ತಿನ ಬಿಟ್ಟು ನೀವು ನಿಮ್ಮ ಮನೆಗಳಲ್ಲಿ ಹೋಗಿ ಮಲಗ್ತೀರಿ. ನೈಟ್ ಟೈಮಲ್ಲಿ ಏನೇ ಒಂದು ಆಕಸ್ಮಿಕ ಘಟನೆಗಳಾದರೂ ಸಹ ಬೇರೆ ಬೇರೆ ರೀತಿಯ ಅವಘಡಗಳಾಗ್ತಕ್ಕಂಥ ಸಾಧ್ಯತೆಗಳು ಇರೋದರಿಂದ ಯಾವುದೇ ಕಾರಣಕ್ಕೂ ಕೂಡ ನೀವು ಸರತಿ ಪ್ರಕಾರ ಸ್ವಯಂ ಸೇವಕರನ್ನು ನೇಮಕ ಮಾಡಿಕೊಂಡು ಅದನ್ನು ಕಾಯ್ತಕ್ಕಂಥ ಜವಾಬ್ದಾರಿ ನಿಮ್ಮದೇ ಆಗಿರ್ತದೆ. ಮತ್ತು ಅಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಏನೇ ಆದರೂ ಸಹ ಉದ್ದೇಶಪೂರ್ವಕವಾಗಿನೋ ಅಥವಾ ನಿರ್ಲಕ್ಷ್ಯದಿಂದನೋ ಏನಾದರೂ ಸಂಭವಗಳು ಆದವಪ್ಪ ಅಂತಂದರೆ ಇಮ್ಮಿಡಿಯೇಟ್ ಆಗಿ PSIಗಾಗಲಿ ನನಗಾಗಲಿ ತಾವು ದಿನದ 24 ಗಂಟೆ ಅದು ಆಗಲಿ ರಾತ್ರಿ ಆಗಲಿ ನೀವು ಕರೆ ಮಾಡಬಹುದು. ಇಮ್ಮಿಡಿಯೇಟ್ ಆಗಿ ಅದಕ್ಕೆ ಒಂದು ಪರಿಹಾರ ನೀಡೋ ನಿಟ್ಟಿನಲ್ಲಿ ನಾವು ಬಂದು ಕ್ರಮ ತಗೊಳ್ತೇವೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.